ನಮ್ಮ ಪಕ್ಷದ ವತಿಯಿಂದ ಇವತ್ತೊಂದು ಧರಣಿ ಕಾರ್ಯಕ್ರಮ ಪ್ರತಿಭಟನೆ ಹಾಕೊಂಡಿದ್ದೇವೆ. ಶ್ರೀಮಾನ್ ಕುಮಾರಸ್ವಾಮಿ ಅವರ ಒಂದು ನಿರ್ದೇಶನದ ಮೇರೆಗೆ ಬಹುಶಃ ಅವರು ಡೆಲ್ಲಿಲಿ ಇರೋದ್ರಿಂದ ಅವ್ರು ಇಲ್ಲಿ ಭಾಗವಹಿಸಕ್ಕಾಗಿರಲಿಲ್ಲ. ನಾವೆಲ್ಲರೂ ಸಹ ಶಾಸಕರೆಲ್ಲ ಸೇರಿ ಈ ಕಾರ್ಯಕ್ರಮ ಹಾಕಿದ್ವಿ. ಉದ್ದೇಶ ನಮ್ಮ ಸುರೇಶ್ ಬಾಬು ಹೇಳಿದ್ದಾರೆ, ಈ ಏನು ನೀವು ಹೆಣ್ಮಕ್ಳಿಗೆ 2,000 ಕೊಡ್ತೀರಾ, ಒಂದು ದಿನಾಂಕ ಗೊತ್ತು ಮಾಡಿ, 10ನೇ ತಾರೀಕಿನೊಳಗೋ 5ನೇ ತಾರೀಕು ದಿನಾಂಕ ಗೊತ್ತು ಮಾಡಿ ಕೊಡಬೇಕು. ನೀವು ಕೊಡೋದಿಲ್ಲ, 6 ತಿಂಗಳು 3 ತಿಂಗಳು ಇಟ್ಕೊಂಡು. ಅಂದ್ರೆ ಬೈ ಎಲೆಕ್ಷನ್ ನಿಮಗೆ ನೋಡಿರ್ಬೋದು, ಮಾಧ್ಯಮದ ಗೆಳೆಯರು, ಚುನಾವಣೆ 2 ದಿವಸ ಇದ್ದಂಗೆ 3 ತಿಂಗಳು ಕೊಡ್ತಾರೆ. ಪಾರ್ಲಿಮೆಂಟ್ ಚುನಾವಣೆ ಇದ್ದಾಗ ಕೊಡ್ತಾರೆ. ಈಗಾಗಲೇ 3-4 ತಿಂಗಳಾಗಿದೆ, ₹1 ಬಿಡುಗಡೆ ಆಗಿಲ್ಲ. ಯಾತಕ್ಕೆ ನೀವು ಕೊಡಬಾರ್ದು? ಏನು ಎಲೆಕ್ಷನ್ ಬರ್ತೈತೆ ಅಂತ ಕಾಯ್ತಾ ಇದ್ದೀರಾ? ಜಡ್ಪಿ ನಿಮ್ಮ ಅಪ್ರಾಣೆ ಮಾಡಲ್ಲ, ನಮಗೆ ಗೊತ್ತಿದೆ. ಅದು ಬಹುಶಃ ನಿಮಗೂ ಗೊತ್ತಿದೆ. ಜಡ್ಪಿ ನಿಮ್ಗೆ ಅಧಿಕಾರ ಸಿಕ್ಕಲ್ಲ ಅಂತ ಹೇಳಿ ಮುಂದೂಡ್ಕೊಂಡು ಹೋಗ್ತೀರಾ. ಎವ್ರಿ ಮಂತು ಅದನ್ನ ಕೊಡಬೇಕು. ಈಗೇನು ವೆಂಕಟೇಶ್ ಅವರು ಹೇಳಿದ್ದಾರೆ, ದಳದ ಅವರಿಗೆ ಕಾಂಟ್ರಾಕ್ಟ್ ಕೊಡಬಾರ್ದು. ನಾವೇನು GST ಕಟ್ಟಲ್ವಾ? ನಾವೇನು ಟ್ಯಾಕ್ಸ್ ಕಟ್ಟಲ್ವೇನ್ರಿ? ನಾವು GST ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ, ನಮಗೂ ಹಕ್ಕಿದೆ. ನೀವ್ಯಾರು ಹೇಳಲಿಕ್ಕೆ? ಯಾರು ಮನೆ ದುಡ್ಡೆಲ್ಲ ಕೊಡ್ತಾ ಇರೋದು? ಇದು GST ಮತ್ತು ಟ್ಯಾಕ್ಸ್ ದುಡ್ಡಿಂದ ಕೊಡ್ತಕ್ಕಂಥ ಸರ್ಕಾರ. ಇದು ಅವ್ರು ಯಾರ ಮನೆಯಿಂದ ತಂದು ಕೊಡ್ತಾರ? ನಮ್ಮ ದುಡ್ಡನ್ನ ನಾವು ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ. ಅದು ಏನ್ ಅರ್ಥ ಇದು ಬಹುಶಃ ಇದು ದುರಾಂಕಾರದ ಪರಮಾವಧಿ ಅಂತ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವ್ರ ಖಜಾನೆ ಪೂರಾ ಖಾಲಿಯಾಗಿದೆ, ಅದರೊಳಗೆ ಏನಿಲ್ಲ. ನೋಡೋಣ ಬಜೆಟ್ ಮಂಡನೆ ಆದ್ಮೇಲೆ ಏನಾರ ಬರ್ತೈತಾ ಇಲ್ವಾ. 56,000 ಕೋಟಿ ನೀವು ಗ್ಯಾರಂಟಿ ಕೊಡ್ಲಿಕ್ಕೆ ನಾನು ಹೇಳಿದ್ದೀನಿ ಅಲ್ಲಪ್ಪ. ಅದು ಒಂದು ಸಬ್ಜೆಕ್ಟ್ ನಾನು ಹೇಳಕ್ ಬಯಸ್ತೀನಿ. ನೀವು ಕೊಡಿ ಗ್ಯಾರಂಟಿ, ಯಾರು ನಮ್ದೇನು ಇರೋದಿಲ್ಲ. 2 ಲಕ್ಷ ಸಂಬಳ ಕೊಡೋಕೆ ಗ್ಯಾರಂಟಿ ಕೊಡ್ತೀರಿ? ಅಷ್ಟೊಂದು ರಿಚ್ ಇದೆ ನಿಮ್ ಸರ್ಕಾರ. ಗುಂಡಿ ಮುಳಗೆ ದುಡ್ಡು ಕೊಡೋಕೆ ನಿಮ್ಗೆ ಯೋಗ್ಯತೆ ಇಲ್ಲ. 2 ಲಕ್ಷ ಸಂಬಳ ತರ ಫ್ರೀ ಕೊಡೋದವ್ರು ಏನ್ ಅರ್ಥ ಇದು ಬಹುಶಃ ಅವೈಜ್ಞಾನಿಕವಾದಂತ ಚಿಂತನೆ. ಸರ್ಕಾರ ನಡೆಸೋರು ವಿವೇಚನೆ ಇರಬೇಕು. BPLನವರಿಗೆ, ಬಡವರಿಗೆ, ವಯಸ್ಸಾದವರಿಗೆ, ಮಕ್ಕಳಿಗೆಲ್ಲ ಕೊಡಿ. ಅದು ಬಿಟ್ಟು ಸಂಬಳ ತಗೊಂಡು 1 ಲಕ್ಷ 2 ಲಕ್ಷ ಸಂಬಳ ತಗೊಂಡು ನೀವು ಕೊಡ್ತೀರಾ ಅಂದ್ರೆ ನೀವು ಹೆಚ್ಚು ರಿಚ್ಚೆಸ್ಟ್ ಸರ್ಕಾರ ಅಂತ ನಾವು ಚಿಂತೆ ಮಾಡಬೇಕು. ಗುಂಡಿ ಮುಚ್ಚಕ್ಕೂ ದುಡ್ಡು ಕೊಡೋದು ತಾಕತ್ತಿಲ್ಲದ ಸರ್ಕಾರಕ್ಕೆ ಈ ದೊಡ್ಡತನ ಬೇಕಾಗಿದೆಯಾ? ಹಾಗಾಗಿ ನಾವೇನ್ ಹೇಳಕ್ ಬಯಸ್ತಾ ಇದ್ದೀವಿ, ಏನು ನಿಮ್ದು ಕೊಟ್ಟಿದ್ದಾರೆ ಸಂತೋಷ, ಆದಷ್ಟು ಬೇಗ ಕೊಡಬೇಕು. ಅಲ್ರಿ 39,000 SC/ST ದುಡ್ಡಿದೆ. ಇವರೇ ನಿರ್ಧಾರ ಮಾಡಿದ್ದಾರೆ, ಲಾಸ್ಟ್ CM ಆಗಿದ್ದಾರೆ. ಆದ್ರೆ ಕೊಟ್ಟಿರೋದಷ್ಟು ನೀವು 6,500 ಕೋಟಿ ಕೊಟ್ಟಿದ್ದೀರಿ. 6,500 ಕೋಟಿ SC ರೈಟ್ಗೆ, SC ಲೆಫ್ಟ್ಗೆ ಒಂದೊಂದು ಬೋರ್ ಕೊಡ್ತೀರಿ. ಹಾಗಾಗಿ ಅದನ್ನೆಲ್ಲ ನೀವು ಡೈವರ್ಟ್ ಮಾಡಲಿಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ. ಆಕ್ಚುಲಿ ಸರ್ಕಾರಕ್ಕೆ ದೇ ಹ್ಯಾವ್ ನೋ ಪವರ್ಸ್. ಆದ್ರೂ ಮಾಡ್ಕೊಂಡಿದ್ದ ಅಂತಕ್ಕಂಥದ್ದು ತಪ್ಪು. ಹಾಗಾಗಿ ನಾವು ವಿಧಾನಸೌಧದಲ್ಲಿ ಬಜೆಟ್ ನಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸರ್ಕಾರ ಈಗಲೇ ಎಚ್ಚೆತ್ಕೊಂಡು ಆ ಹೆಣ್ಮಕ್ಳಿಗೆ 2,000 ಕೊಡೋದು ಇದೆ, ಅದನ್ನ ವಿತಿನ್ ದಿ ಸ್ಟಿಪ್ಯುಲೇಟೆಡ್ ಟೈಮ್ ನಲ್ಲಿ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.